ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದಿನ ವಿಡಿಯೋನಲ್ಲಿ ನಾವು ಪುಳಿಯೋಗರೆ ಗೊಜ್ಜು ಅಥವಾ ಹುಣಸೆ ಗೊಜ್ಜು ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಇದು ಒಂದು 100 ಗ್ರಾಮಷ್ಟು ಹುಣಸೆ ನಾನು ಒಂದು 2 ರಿಂದ 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಡ್ಕೋತೀನಿ. ಇದು ಎಷ್ಟು ಹಿಂಡಬೇಕು ಅಂದರೆ ನೀವು ನೀರು ಹಾಕಿ ಹುಣಸೆಹಣ್ಣು ಹಿಂಡಿದಾಗ ಬರೀ ನೀರು ಥರ ಬರಬೇಕು, ಅಲ್ಲಿ ತನಕನೂ ಸ್ವಲ್ಪನೇ ನೀರು ಹಾಕಿ ಹಿಂಡ್ಕೊಳ್ಳಿ. ಈ ಥರ ಮಾಡ್ಬೋದು, ಇಲ್ಲ ಇದನ್ನು ನೆನೆಸಿದ ಹುಣಸೆಹಣ್ಣು ಮಿಕ್ಸಿಗೆ ಒಂದ್ಸಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಹಿಂಡ್ಕೋಬೋದು. ಅದು ಸ್ವಲ್ಪ ಬೇಗ ಆಗುತ್ತೆ. ಬಟ್ ನಾನು ಈ ಥರ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ. ಇದು ಆಲ್ಮೋಸ್ಟ್ ಆಗಿದೆ ನೋಡಿ, ಬರೀ ನೀರು ಬರುತ್ತೆ ಹಿಂಡಿದಾಗ, ಅಲ್ಲಿ ತನಕ ಹಿಂಡ್ಕೋಬೇಕು. ಇದು ನೀರು ಥರನೇ ಇರುತ್ತೆ ನೋಡಿ, ಹುಣಸೆ ನೀರೇ ಇದು. ಇದನ್ನ ಇವಾಗ ನಾವು ಕುದಿಸ್ಬೇಕು. ಮೊದಲಿಗೆ ಒಂದು 2-3 ಚಮಚದಷ್ಟು ಎಣ್ಣೆ ಹಾಕ್ತೀನಿ, ಸಣ್ಣ ಚಮಚ ಅಷ್ಟೇ, 2-3 ಚಮಚದಷ್ಟು ಎಣ್ಣೆ ಹಾಕಿ ಇದು ಹುಣಸೆ ನೀರನ್ನೇ ಕುದಿಸ್ತೀನಿ. 2 ಚಮಚದಷ್ಟು ಎಣ್ಣೆ ಹಾಕ್ತೀನಿ, ಸ್ವಲ್ಪ ಜಾಸ್ತಿ ಬೇಡ, 2 ರಿಂದ 3 ಚಮಚ ಸಾಕು. ಇಲ್ಲಿ ಕೆಲವರು ಈ ಹುಣಸೆ ಹುಳಿನ ಈ ಥರ ನೀರಾಗಿ ಮಾಡ್ಕೊಂಡು ಕುದಿಸ್ತೀವಿ. ನೀರಾಗಿ ಇಟ್ಕೊಂಡು ಶುರು ಮಾಡ್ಕೊಂಡು ಗೊಜ್ಜಿನ ರುಚಿ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿಯಿಂದ ಹುಣಸೆ ಹುಳಿ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರೆ ನೀವು ಹುಣಸೆ ಗೊಜ್ಜು ಚೆನ್ನಾಗಿ ರುಚಿ ಬರುತ್ತೆ. ಇದರಷ್ಟು ರುಚಿ ಇರಲ್ಲ, ಕುದ್ದಷ್ಟು ಈ ತರ ಮಾಡ್ಕೊಂಡು ಚೆನ್ನಾಗಾಗುತ್ತೆ. ಈ ಹುಣಸೆ ಹುಳಿನ ಒಂದು 5ರಿಂದ 7 ನಿಮಿಷ ಕುದಿತಾ ಬರಬೇಕು. ಸ್ವಲ್ಪ ನಾನು ಹೇಳಿದ ಒಂದು 5 ರಿಂದ 7 ನಿಮಿಷ ಬರೀ ಹುಣಸೆ ನೀರು ಕುದಿಲಿ. ಹಾಟ್ ಇರುತ್ತೆ ಹುಣಸೆದು, ಇದು ಸ್ವಲ್ಪ ಕಮ್ಮಿ ಆಗಲಿ. ಮೆಣಸಿನ ಪುಡಿ ನಾನು ನನ್ನ ಚಾನಲಲ್ಲಿ ಈ ಪುಡಿ ಮಾಡೋದು ಹೇಗೆ ಅಂತ ಇದೆ, ನಾನು ಲಿಂಕ್ ಹಾಕ್ತೀನಿ ನೋಡಿ. ಆ ಪುಡಿ ಹಾಕ್ತಾಯಿದ್ದೀನಿ. ಈ ಗೊಜ್ಜಿಗೆ ತುಂಬ ಎಕ್ಸಾಕ್ಟ್ ಮೆಜರ್ಮೆಂಟ್ ಅಂತೇನಿಲ್ಲ, ನಿಮಗೆ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಇಲ್ಲೇ ನಾನು ಹಿಂಗೆ ಹಾಕಿದ್ದೀನಿ, ಸ್ವಲ್ಪ ಹಿಂಗಿನ ಪುಡಿ, ಅದರಿಂದ ಚೆನ್ನಾಗಿ ಗೊಜ್ಜು ಚೆನ್ನಾಗಾಗುತ್ತೆ. ಇದು ಹಾಕಿ ನೋಡಿ, ಇದು ಮತ್ತೆ ಇವಾಗ ಕುದಿಬೇಕು. ಸೊ ಹುಣಸೆ ಹುಳಿ ಕುದಿಸಿದ್ವಿ. ಈ ಗೊಜ್ಜು ಮಾಡೋದ್ರೊಳಗೆ ಸ್ಟೆಪ್ಸ್ ಜಾಸ್ತಿ ಇಲ್ಲ, ಬಟ್ ಈ ಕುದಿಯೋ ಟೈಮ್ ತೊಗೊಳುತ್ತೆ. ಈ ಮೆಣಸಿನ ಪುಡಿ ಕುದಿಯೋ ಹೊತ್ತಿಗೆ ನಾವು ಒಂದು ಸ್ವಲ್ಪ ಮಸಾಲೆಗಳು ರೆಡಿ ಮಾಡ್ಕೋತೀವಿ. ಕರಿ ಎಳ್ಳು ತೊಗೊಂಡಿದ್ದೀನಿ, ಇದು ಒಂದು 2 ಟೇಬಲ್ ಸ್ಪೂನ್ ದೊಡ್ಡ ಚಮಚದಷ್ಟು ತೊಗೊಂಡಿದ್ದೀನಿ. ಅದು ಪಟ ಅಂತಿದಾಗತ್ತಲ್ಲ, ರೋಸ್ಟ್ ಆಗೋ ತನಕ ಮಾಡ್ಕೋಬೇಕು. ಅದನ್ನು ತೆಗೆದಿಟ್ಕೊಳ್ಳಿ. ಇದಾದಮೇಲೆ ನಾವು ಎಳ್ಳು ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಕ್ವಾಂಟಿಟಿ ಜೀರಿಗೆ ತೊಗೋಬೇಕು. ಅಂದರೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡು ಅದನ್ನು ರೋಸ್ಟ್ ಮಾಡ್ತೀನಿ. ಇದು 2 ಹಾಕೋದ್ರಿಂದ ನಿಮ್ಮ ಪುಳಿಯೋಗರೆ ಗೊಜ್ಜಿಗೆ ತುಂಬ ಒಳ್ಳೆ ಡೈಮೆನ್ಷನ್ ಬರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲ ಬರೀ ಉಪ್ಪು ಹುಳಿ ಖಾರದ ಟೇಸ್ಟ್ ಇರುತ್ತಲ್ಲ, ಅದಕ್ಕಿಂತ ಇದು ಒಳ್ಳೆ ರುಚಿ ಬರುತ್ತೆ. ಎಳ್ಳು ಆಯಿತು ಹುರಿದಿದ್ದು. ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆನೂ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ಇದು ಸ್ವಲ್ಪ ಬಣ್ಣ ಬದಲಾಗೋಕ್ಕೆ ಶುರುವಾಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ. ಸಣ್ಣ ಊರಿನಲ್ಲಿ ಮಾಡ್ಕೊಳ್ಳಿ, ಅದು ಇಂಪಾರ್ಟೆಂಟು. ಅದರಿಂದ ನಿಮಗೆ ಅರೋಮಾ ರಿಸ್ಟೋರ್ ಆಗಿರುತ್ತೆ. ಸೊ ಇದು ಆಗಿದೆ ಜೀರಿಗೆ, ತೆಗೆದಿಟ್ಕೊಳ್ಳೋಣ. ಇದಾದಮೇಲೆ 3ನೇ ಪದಾರ್ಥ ಕೊಬ್ಬರಿ ತುರಿನೂ ಚೂರು ಬಣ್ಣದ ನೋಡಿ, ಎಡ್ಜ್ ಸ್ವಲ್ಪ ಕೆಂಪಾಗಿ ಶುರುವಾದರೆ ಸಾಕು. ಅದನ್ನು ಹಾಗೆ ರೋಸ್ಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ. ಇವಾಗ ಇದು 3 ಆರಿದ ಮೇಲೆ ಅದನ್ನು ಪುಡಿ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನೋಡಿ ನಮ್ಮದು ಈ ಹುಣಸೆ ನೀರಿಗೆಲ್ಲ ಹಾಕ್ತಾ ಇದ್ವಲ್ಲ, ಅದು ಕುದೀತಾ ಇದೆ. ಮೆಣಸಿನ ಪುಡಿ ಆಯಿತು. ಅದಾದಮೇಲೆ ಉಪ್ಪು ಸೇರಿಸಿದ್ದೀನಿ ಇಲ್ಲಿ. ಇದು ಹಾಕಿ ಚೆನ್ನಾಗಿ ಕುದೀಲಿ ಇದೊಂದು ಸ್ವಲ್ಪ ಹೊತ್ತು. ಬೆಲ್ಲ ಹಾಕೋಕ್ಕೆ ಮುಂಚೆ ಆದಷ್ಟು ಸ್ವಲ್ಪ ಕುದಿಸ್ಕೊಳ್ಳಿ, ಕ್ವಾಂಟಿಟಿ ಕಮ್ಮಿ ಆಗಲಿ. ಬೆಲ್ಲದ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಹುಣಸೆ ಹಣ್ಣಿನ ಡಬಲ್ ಇನ್ ವೆಯ್ಟ್, ಅಂದರೆ ಇನ್ನೊಂದು 800 ಗ್ರಾಮಷ್ಟು ಬೆಲ್ಲ ಇದೆ ಇದು. ಅದನ್ನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಯಾವ ಬೆಲ್ಲ ಬೇಕಾದ್ರೂ ತೊಗೋಬೋದು, ತೊಂದರೆ ಇಲ್ಲ. ಒಂದೇ ನಾಪ್ಕ ಇಟ್ಕೋಬೇಕು ಅಂದರೆ ಹುಣಸೆ ಗೊಜ್ಜು ಮಾಡಬೇಕಾದ್ರೆ ನೀವು ಬೆಲ್ಲ ಹಾಕಿದ್ಮೇಲೆ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳಿ. ನೀವು ಕೆಲವು ಸತಿ ನೋಡಿರ್ಬೋದು, ಇಲ್ಲ ನಾನು ಅದನ್ನೆಲ್ಲ ರೋಸ್ಟ್ ಮಾಡ್ಕೊಂಡು ನಾನು ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಕೆಲವು ಸತಿ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಪುಳಿಯೋಗರೆ ಗೊಜ್ಜು ನೀವು ಆರಿದ್ಮೇಲೆ ಒಂಥರ ಕಲ್ಲು ಥರ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಅದು ಯಾಕಾಗತ್ತೆ ಅಂದರೆ ಬೆಲ್ಲದ ಪಾಕ ಏರ್ಲಾಗ್ಬಿಟ್ಟಿರುತ್ತೆ. ಅಂದರೆ ಹೈ ಫ್ಲೇಮಲ್ಲಿ ನೀವು ಕುದಿಸ್ಬಿಟ್ರೆ ಬೆಲ್ಲದ ಪಾಕ ಇದಾಗ್ಬಿಡುತ್ತೆ, ಗಟ್ಟಿ ಪಾಕ ಆಗುತ್ತೆ. ಸೊ ಅದೊಂದು ನಾಪ್ಕ ಇಟ್ಕೋಬೇಕು. ಇಲ್ಲದಿದ್ರೆ ಇದೇನು ತುಂಬ ಸುಲಭ ಪ್ರೊಸೀಜರು. ಬೆಲ್ಲ ಹಾಕಿದ್ಮೇಲೆ ಸಣ್ಣ ಊರಿನಲ್ಲಿ ಟೈಮ್ ತೊಗೊಳುತ್ತೆ, ಬಟ್ ನಿಮಗೆ ಎಂಡ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸಣ್ಣ ಊರಿನಲ್ಲೇ ಇಟ್ಕೊಂಡು ಕುದಿತಾ ಬರಬೇಕು. ಇದು ಎಲ್ಲಿ ತನಕ ಕುದಿಬೇಕು ಅಂದರೆ ನೋಡಿ, ಕನ್ಸಿಸ್ಟೆನ್ಸಿ ನಾನು ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಸ್ಟೇಜಲ್ಲೂ. ಇಲ್ಲಿ ಗಟ್ಟಿಯಾಗಿದೆ. ಈಗ ಯಾವಾಗ ಸುತ್ತ ಆ ಥರ ಗುಳ್ಳೆಗಳು ಬರುತ್ತೋ ಎಡ್ಜಲ್ಲಿ, ಪಾತ್ರೆ ಎಡ್ಜಲ್ಲಿ, ಅಂದರೆ ಆಲ್ಮೋಸ್ಟ್ ಆಗಿದೆ ಅಂತ, ಅಲ್ಲಿ ತನಕ ನೀವು ಕುದಿಸ್ಬೇಕು. ಸಣ್ಣ ಊರಿನಲ್ಲಿ ಅದು ಬರಬೇಕು. ನೀವು ನೋಡು ಪಾತ್ರೆ ಸುತ್ತಲೂ ಬರ್ತಾಯಿದೆ ಗುಳ್ಳೆಗಳು. ಇಷ್ಟಾದರೆ ಕರೆಕ್ಟ್ ಇದು ಸ್ಟೇಜು. ಹಿಂಗೆ ಮಾಡೋದ್ರಿಂದ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಆರಿದ್ಮೇಲೂ ಗೊಜ್ಜು ತುಂಬ ಕಲ್ಲಾಗಲ್ಲ, ಗಟ್ಟಿ ಕಲ್ಲಾಗ್ಬಿಡುತ್ತಲ್ಲ, ಆವಾಗ ಅನ್ನಕ್ಕೆ ಕಲಿಸೋದು ಕಷ್ಟ ಆಗುತ್ತೆ. ಈ ಸ್ಟೇಜಲ್ಲಿ ಆರಿಸ್ಬಿಟ್ಟು ನೀವು ಮುಚ್ಚಿಟ್ಬಿಟ್ರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಇದು ಆಲ್ಮೋಸ್ಟ್ ಆಯಿತು.
ಇವಾಗ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದು ಇದನ್ನು ಹಾಕ್ತಾಯಿದ್ದೀನಿ. ಎಳ್ಳು, ಜೀರಿಗೆ ಮತ್ತು ಕೊಬ್ಬರಿ ಇದಿಷ್ಟು ಹಾಕಿ ಒಂದು 2 ನಿಮಿಷದಷ್ಟು ಕುದಿಸ್ಬಿಟ್ರೆ ನಮ್ಮ ಗೊಜ್ಜು ರೆಡಿ ಆಗುತ್ತೆ. ಇಲ್ಲಿ ನಾನೀಗ ಆಲ್ರೆಡಿ ಆರಿಸ್ಬಿಟ್ಟಿದ್ದೀನಿ ಒಲೆನ. ಇದನ್ನೆಲ್ಲ ಹಾಕಿ ಕೂಡಿಸಿ ಮುಚ್ಚಿಟ್ಬಿಡ್ತೀನಿ, ಅಷ್ಟು ಸಾಕು. ಸೊ ಮೇನ್ ಥಿಂಗು ನಾವು ಬೆಲ್ಲ ಹಾಕಿದ್ಮೇಲೆ ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸಣ್ಣ ಊರಿನಲ್ಲೇ ನೀವು ಇಟ್ಕೊಂಡು ಕುದಿಸ್ಕೊಳ್ಳಿ. ಆಮೇಲೆ ಪಾತ್ರೆ ಸುತ್ತ ಯಾವಾಗ ಕುದಿಯೋ ಗುಳ್ಳೆಗಳು ಬರುತ್ತೋ ಅದು ಆರಿಸ್ಬಿಡಿ, ಕರೆಕ್ಟಾಗತ್ತೆ. ಆ್ಯಕ್ಚುಲಿ ನಮ್ಮ ಬ್ರ್ಯಾಂಡಿನ ಐಟಮ್ಸಲ್ಲಿ ಪುಳಿಯೋಗರೆ ಗೊಜ್ಜೆ ಒನ್ ಆಫ್ ದ ಮೋಸ್ಟ್ ರೀಆರ್ಡರ್ಡ್. ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಗೊಜ್ಜು. ಅದಕ್ಕೆ ನಾನು ಮಾಡಿ ತೋರಿಸೋಣ ಅಂದ್ಕೊಂಡೆ ನಮ್ಮ ಚಾನಲಲ್ಲೂ. ನೋಡಿ, ಇದಾಗಿದೆ. ಇವಾಗ ಇದು ಪೂರ್ತಿ ಆರಕ್ಕೆ ಬಿಟ್ಬಿಡೋಣ. ಇವಾಗ ನೀರು ಅನಿಸುತ್ತೆ, ಬಟ್ ಆರಿದ್ಮೇಲೆ ಏಕೆಂದರೆ ಬೆಲ್ಲ ಇದೆ ಅಲ್ವಾ, ಅದು ಗಟ್ಟಿ ಆಗುತ್ತೆ ಆರಿದ್ಮೇಲೆ. ಇವಾಗ ನಾನು ಪೂರ್ತಿ ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈ ಥರ ಇರುತ್ತೆ. ತುಂಬ ನೀರು ಇಲ್ಲ ಮತ್ತು ತುಂಬ ಗಟ್ಟಿನೂ ಇಲ್ಲ. ನೀವು ಅನ್ನಕ್ಕೆ ಹಾಕಿ ಕಲಸೋಕ್ಕೆ ಕರೆಕ್ಟಾಗಿರುತ್ತೆ ಈ ಥರ ಇದ್ದರೆ. ಸೊ ಇದಿಷ್ಟ ಆಯಿತು. ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡಿಟ್ಕೊಳ್ಳೋದನ್ನು ಮಾಡಿಟ್ಕೋಬೋದು. ನಾನೇನು ಮಾಡ್ತೀನಿ, ಯಾವಾಗ ಸ್ವಲ್ಪ ಬೇಕೋ ಅಷ್ಟಕ್ಕೆ ಮಾತ್ರ ಒಗ್ಗರಣೆ ಹಾಕೋತೀನಿ. ಇವಾಗ ಎಣ್ಣೆಗೆ ನಾನು ಸಾಸಿವೆ ಎಲ್ಲ ಚಟ್ಗುಟ್ಟಿದ ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ. ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಇಲ್ಲಿ. ಇದಾದಮೇಲೆ ನಾನು ಕಡಲೆಕಾಯಿ ಬೀಜ ಹಾಕ್ತೀನಿ. ನಾನು ಹೇಳ್ದಂಗೆ ಇದು ನೀವು ಯಾವಾಗ ಒಂದೊಂದೇ ಸರ್ವಿಂಗಿಗೆ ಬೇಕಾದ್ರೂ ಒಗ್ಗರಣೆ ಮಾಡಿಟ್ಕೋಬೋದು, ಇಲ್ಲ ಸ್ವಲ್ಪ ಒಂದು 4-5 ಸತಿಗೆ ಬೇಕಾಗೋಂಗೆ ಮಾಡ್ಬೋದು. ತಕ್ಷಣ ಮಾಡಿ ಹಾಕಿದ್ರೆ ನಿಮಗೆ ಕಡಲೆಕಾಯಿ ಬೀಜ ಎಲ್ಲ ಕ್ರಿಸ್ಪಿಯಾಗಿರುತ್ತೆ. ಇಲ್ಲ ಒಂದೇ ಸತಿ ಮಾಡಿಟ್ಬಿಟ್ರೆ ಸ್ವಲ್ಪ ನೆಂದಂಗೆ ಆಗುತ್ತೆ. ಅದೊಂದೇ ಡಿಫ್ರೆನ್ಸು. ನಾನು ಅದಕ್ಕೆ ಗೊಜ್ಜು ಮಾತ್ರ ಮಾಡಿಡ್ತೀನಿ. ಇದು ಒಗ್ಗರಣೆ ಯಾವಾಗ ಬೇಕೋ ಅವಾಗ ತಕ್ಷಣ ಫ್ರೆಶ್ಶಾಗಿ ಹಾಕ್ಕೊಂಡ್ರೆ ಚೆನ್ನಾಗಾಗತ್ತೆ. ಇದು ಇಂಗು ಈಗ ಹಾಕ್ತಾ ಇರೋದು. ಒಗ್ಗರಣೆಗೆ ಚೆನ್ನಾಗಿ ಹಿಂಗೆ ಹಾಕಿ ಮುಂದಾಗಿದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ನಾವು ಹಾಕಿದ್ದು ಕರಿ ಎಳ್ಳು ಜೀರಿಗೆಯಿಂದ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ ಗೊಜ್ಜಿಗೆ. ಇದು ಆಲ್ಮೋಸ್ಟ್ ಆಗಿದೆ. ಕರ್ಬೇವಿನ ಸೊಪ್ಪು ಧಾರಾಳವಾಗಿ ಹಾಕೋಣ, ಚೆನ್ನಾಗಿರುತ್ತೆ ರುಚಿ. ಇವೆಲ್ಲ ಒಂದಕ್ಕೊಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಕರಿ ಎಳ್ಳು ಮತ್ತು ಕರ್ಬೇವಿನ ಸೊಪ್ಪು ಅವೆಲ್ಲ. ಕೊನೆಗೆ ಒಂದು ಚಿಟ್ಟಿಗೆ ಅರಿಶಿನ ಹಾಕ್ತೀನಿ, ಏಕೆಂದರೆ ಅನ್ನ ಕಲಿಸಿದಾಗ ಒಗ್ಗರಣೆನ ಎಣ್ಣೆಯಲ್ಲಿ ಅರಿಶಿನ ಕರೆದಂಗಾದರೆ ನಿಮ್ಮ ಪುಳಿಯೋಗರೆಗೆ ಒಳ್ಳೆ ಕಲರ್ ಬರುತ್ತೆ. ಸೊ ಇದು ಒಗ್ಗರಣೆ ರೆಡಿಯಾಗಿದೆ ನೋಡಿ. ಅದನ್ನು ನಾನು ಸ್ವಲ್ಪ ಕ್ವಾಂಟಿಟಿ ತೆಗೆದಿಟ್ಕೊಂಡು ಒಗ್ಗರಣೆ ಇದಕ್ಕೆ ಬೆರೆಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ಬಟ್ ಒಂದು ನಾಪ್ಕ ಏನು ಇಟ್ಕೋಬೇಕು ಅಂದರೆ ನಾವು ಇದು ಅನ್ನಕ್ಕೆ ಕಲಿಸ್ತೀವಲ್ಲ, ಸೊ ಅನ್ನದ ಕ್ವಾಂಟಿಟಿನೂ ಬರುತ್ತೆ. ಮತ್ತು ನೀವು ಎಣ್ಣೆ ಹಾಕಿಟ್ರೆ ಗೊಜ್ಜು ಕೆಡೋದು ಚಾನ್ಸಸ್ ಕಮ್ಮಿ ಆಗುತ್ತೆ. ಇಲ್ದಿದ್ರೂ ಕೆಡಲ್ಲ, ಬಟ್ ಆದರೂ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ದಿನ ಬೇಕಾದ್ರೂ ಇದು ನಡೆಯುತ್ತೆ. ನೋಡಿ, ಒಗ್ಗರಣೆ ರೆಡಿ ಆಯಿತು. ಸೊ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇಲ್ಲಿ ಕಲರು ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಎಲ್ಲ ಒಗ್ಗರಣೆದು ಕರೆಕ್ಟಾಗಿ ಈ ಥರ ಗೋಲ್ಡನ್ ಬ್ರೌನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಇದರೊಂದಿಗೆ ಇವತ್ತಿನ ಈ ವಿಡಿಯೋ ಕೊನೆಗೆ ಬಂದಿದ್ದೀವಿ ನಾವು. ಇಷ್ಟೊತ್ತು ತನಕ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಬಹಳ ಧನ್ಯವಾದಗಳು. ಬರ್ತಾ ಇರೋ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.